ಬಂಧುಗಳೇ, ಬೈಂದೂರು ಉಡುಪಿ ಜಿಲ್ಲೆಯ ಉತ್ತರಕ್ಕಿರುವ ನಮ್ಮ ಈ ತಾಲೂಕು ಕೇಂದ್ರ ಪ್ರಾಕೃತಿಕ ಸಿರಿ ಸೊಬಗಿನ ತವರು. ವಿಶ್ವವಿಖ್ಯಾತ ಮರವಂತೆ ಕಡಲ ತೀರ, ಇದಕ್ಕೆ ಸರಿಮಿಗಿಲೆನಿಸುವ ಪಡುವರಿ ಸಮುದ್ರ ಕಿನಾರೆ, ಒತ್ತಿನೆಣೆ ಕೊಡಚಾದ್ರಿಗಳ ಎಣೆಯಿಲ್ಲದ ಸೌಂದರ್ಯ, ಬೆಳ್ಕಲ್ ತೀರ್ಥವೇ ಮೊದಲಾದ ಜಲಧಾರೆಗಳು, ವಾರಾಹಿ ಚಕ್ರಾ ನದಿಗಳ ಬಾಗು ಬಳಕು, ತೋಟ ಕಾನು ಬೆಟ್ಟ ಬಯಲು, ಮೆಟ್ಕಲ್ ಗುಡ್ಡ, ಕೊಲ್ಲೂರು ಮೂಕಾಂಬಿಕೆ, ಶ್ರೀಕ್ಷೇತ್ರ ಕಮಲಶಿಲೆ, ಮಾರಣಕಟ್ಟೆ ಬ್ರಹ್ಮಲಿಂಗ, ಸೆನೇಶ್ವರ. ಬೈಂದೂರು ಪ್ರವಾಸಿಗರ ಸ್ವರ್ಗ, ಪ್ರವಾಸೋದ್ಯಮದ ವಿಪುಲ ಅವಕಾಶಗಳ ಹೆಬ್ಬಾಗಿಲು. ಇಲ್ಲಿಯ ಮರವಂತೆ ಕಡಲ ತೀರಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿಯಿದೆ, ಪ್ರಖ್ಯಾತಿಯಿದೆ. ಇಂತಹ ಸ್ವರ್ಗ ಸದೃಶ ಪ್ರಕೃತಿಯ ಜೊತೆಗಿನ ಅನುಸಂಧಾನದ ಸ್ಫೂರ್ತಿಯಿಂದಲೇ ಮೈದಳೆದದ್ದು ಬೈಂದೂರು ಉತ್ಸವದ ಪರಿಕಲ್ಪನೆ. ಇಲ್ಲಿನ ಜನಜೀವನ, ನೆಲಮೂಲದ ಸಂಸ್ಕೃತಿ, ಸಂಪ್ರದಾಯ, ಆಚರಣೆ, ರೀತಿ ನೀತಿ ಪದ್ಧತಿ, ದೇಸೀತನ, ಕುಲಕಸುಬುಗಳು, ಕರಕುಶಲತೆ, ಕಲೆ, ಕ್ರೀಡೆ ಮೊದಲಾದವುಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಜನಸಮುದಾಯ ಆಸ್ತಿ ಆಸಕ್ತಿಯಿಂದ ಇವುಗಳನ್ನೆಲ್ಲ ಒಳಗೊಂಡು ಸಂಭ್ರಮಿಸುವುದು ಬೈಂದೂರು ಉತ್ಸವದ ಒಂದು ಭಾಗವಾದರೆ, ಇದನ್ನು ಇನ್ನಷ್ಟು ವಿಸ್ತೃತಗೊಳಿಸಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಅಷ್ಟೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೈಂದೂರು ಉತ್ಸವವನ್ನೇ ನೆಪವಾಗಿಸಿಕೊಂಡು ಸರಕಾರಿ ಆಡಳಿತ ಯಂತ್ರ ಕ್ರಿಯಾಶೀಲವಾಗಿರುವಂತೆ ಪ್ರಜ್ಞಾಪೂರ್ವಕವಾಗಿ ನೋಡಿಕೊಂಡು ಜನ ತಮ್ಮ ಸರಕಾರಿ ಇಲಾಖೆಗಳಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳಿಗಾಗಿ ಕಚೇರಿಗಳನ್ನು ಅಲೆದಾಡುವ ಜಂಜಾಟವನ್ನು ತಪ್ಪಿಸುವುದು ಹಾಗೂ ಸರಕಾರಿ ಇಲಾಖೆಗಳು ತಮ್ಮ ಯೋಜನೆಗಳ ಸಂಚಿಯ ಜೊತೆಗೆ ಗ್ರಾಮೀಣ ಜನರೆಡೆಗೆ ನಡೆದು ತಮ್ಮ ಸಂಚಿ ತೆರೆದು ತಮ್ಮ ಇಲಾಖೆಯ ಯೋಜನೆಗಳನ್ನು ಅವರೆದುರು ಹರವಿ ಸೌಲಭ್ಯಗಳನ್ನು ಕಲ್ಪಿಸುವುದು, ಸರಕಾರಿ ಇಲಾಖೆಗಳು ಜನಸ್ನೇಹಿಯಾಗಿ ಸಮುದಾಯದ ವಿಶ್ವಾಸ ಗಳಿಸಿ ದೈನಿಕದ ಜನಜೀವನ ಸುಲಲಿತವಾಗುವುದು, ತನ್ಮೂಲಕ ಅಭಿವೃದ್ಧಿಯ ಸಿರಿ ಸಮೃದ್ಧಿ ಇಡೀ ಬೈಂದೂರು ಕ್ಷೇತ್ರದಾದ್ಯಂತ ನಳನಳಿಸುವಂತಾಗುವುದು ಬೈಂದೂರು ಉತ್ಸವದ ಅಮೂಲಾಗ್ರ ಆಶಯ. ಮತ್ತು ಬಹಳ ಮುಖ್ಯವಾಗಿ ಗ್ರಾಮೀಣ ಮಹಿಳೆಯರು ಆರ್ಥಿಕ ಸ್ವಾವಲಂಬಿತನದ ಮೂಲಕ ಸ್ವಾಭಿಮಾನಿ ಗ್ರಾಮಗಳ ನಿರ್ಮಾಣವನ್ನು ಸಾಧ್ಯವಾಗಿಸುವುದು ಮತ್ತು ಈ ಮಹತ್ವಾಕಾಂಕ್ಷೆಗೆ ಪೂರಕವಾಗಿ ಸಂಜೀವಿನಿ ಸಂಘಗಳನ್ನು ಪ್ರೋತ್ಸಾಹಿಸುವುದು ಬೈಂದೂರು ಉತ್ಸವದ ಜೀವ ಮತ್ತು ಜೀವಾಳ. ಇಂತಹುದೊಂದು ಮಹತ್ವಾಕಾಂಕ್ಷೆಯ ಪರಿಕಲ್ಪನೆಯ ಹರಿಕಾರ ನಮ್ಮ ಮಾನ್ಯ ಬೈಂದೂರು ಶಾಸಕರಾದ ಶ್ರೀ ಗುರುರಾಜ್ ಕಂಠಿಹೊಳೆಯವರು. ಗ್ರಾಮಾಂತರ ಪ್ರದೇಶವಾದ ಬೈಂದೂರು ಕ್ಷೇತ್ರದಲ್ಲಿ ನಮಗೂ ಸಹಿತ ಒಂದಷ್ಟು ವಿಷನ್ಗಳನ್ನು ಹೇಳ್ಕೊಳ್ಳಿಕ್ಕೆ, ತೋರಿಸಲಿಕ್ಕೆ ಒಂದು ಜಾಗ ನಾವೇ ಮಾಡಿಕೊಂಡಂಥ ವೇದಿಕೆ ಬೈಂದೂರು ಉತ್ಸವ ಅನ್ನುವಂಥದ್ದು. ಗ್ರಾಮದ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣ ಈ ಎರಡು ವಿಷಯವನ್ನು ಮೇಜರ್ ಆಗಿ ಇಟ್ಟುಕೊಂಡು ಉಳಿದ ಎಲ್ಲ ವ್ಯವಸ್ಥೆಗಳನ್ನು, ನಾನು ಪುನಃ ಹೇಳ್ತೇನೆ, ಧರ್ಮಸ್ಥಳ ಸಂಘ ಗ್ರಾಮಾಭಿವೃದ್ಧಿಯಲ್ಲಿ ಮೊದಲ ಹೆಜ್ಜೆ ಇಟ್ಟಂಥದ್ದು. ಅದರ ನಂತರ ಬೇರೆ ಬೇರೆ ಸಂಸ್ಥೆಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಎಲ್ಲದಕ್ಕೂ ಮುಕುಟಪ್ರಾಯವಾಗಿ ಸರ್ಕಾರ ಸಂಜೀವಿನಿ ಸಂಘಗಳನ್ನು ಕೊಟ್ಟಿದೆ. ಆದರೆ ಅದರ ಸರಿಯಾದ ಪರಿಚಯ, ಸರಿಯಾದ ಉತ್ಸಾಹ ಮತ್ತು ಅವರದ್ದು ಉದ್ದೇಶ, ಇದರ ಚಿತ್ರಣ ಎಲ್ರಿಗೂ ಗೊತ್ತಾಗ್ತಾ ಇಲ್ಲ. ಇದೆಲ್ಲವನ್ನು ಸೇರಿಸಿ ಬೈಂದೂರು ಉತ್ಸವದಲ್ಲಿ ಒಂದು ಸಂದೇಶವನ್ನು ತರುವವರಿದ್ದಾರೆ, ಕೊಡುವವರಿದ್ದೇವೆ. ಇದರ ನಂತರ ಹಳ್ಳಿಗಳಲ್ಲಿ ನಾವೇನು ಗ್ರಾಮೀಣಾಭಿವೃದ್ಧಿ ಅಂತ ಹೇಳ್ತೇವೆ ಅದನ್ನು ನಾವೇ ಮಾಡ್ಕೊಳ್ಳಬೇಕಾದಂಥ ವಾತಾವರಣ ಸೃಷ್ಟಿ ಮಾಡ್ತೇವೆ. ಶಾಸಕರ ಈ ಮಹತ್ ಕಾರ್ಯಕ್ಕೆ ಮಹದಾಸೆಗೆ ಒತ್ತಾಸೆಯಾಗಿ ನಿಂತಿರುವುದು ನಮ್ಮ ಹೆಮ್ಮೆಯ ಸಂಸದರಾದ ಶ್ರೀ ಬಿ.ವೈ. ರಾಘವೇಂದ್ರ. ಜನಪ್ರತಿನಿಧಿಯಾದವನು ಜನರ ನಡುವಿನಲ್ಲೇ ಇದ್ದು ಅವರ ನೋವು ನಲಿವುಗಳಿಗೆ ಸ್ಪಂದಿಸುವ ಪ್ರಾಮಾಣಿಕತೆ ಇದ್ದರಷ್ಟೇ ಆತ ಆ ಸ್ಥಾನಕ್ಕೆ ಯೋಗ್ಯ ಎನ್ನುವುದನ್ನು ಪದೇ ಪದೇ ಸಾಬೀತುಪಡಿಸುತ್ತಿದ್ದಾರೆ ಗುರುರಾಜ್ ಕಂಠಿಹೊಳೆಯವರು. ತಾನು ನಿಜಾರ್ಥದಲ್ಲಿ ಜನಸೇವಕನಾಗಬೇಕು ಎಂದು ದಿನವೂ ಹಂಬಲಿಸುವ ಕಾರಣಕ್ಕಾಗಿಯೇ ಜಿಲ್ಲಾ ಕೇಂದ್ರ ಉಡುಪಿಯಿಂದ ಬಹಳಷ್ಟು ದೂರ ಇರುವ ಬೈಂದೂರಿಗೆ ಜಿಲ್ಲಾಡಳಿತದ ಪ್ರತಿಸ್ಪಂದನವನ್ನು ನಾಗರಿಕರಿಗೆ ಬೈಂದೂರಿನಲ್ಲಿಯೇ ಸಾಧ್ಯವಾಗಿಸುತ್ತಿರುವುದು ಶಾಸಕರ ಹೆಚ್ಚುಗಾರಿಕೆಯೇ ಸಾಯಿ. ಸುಮಾರು 36 ದೇಶಗಳಲ್ಲಿ ಅನ್ನ ಆಸರೆ ಕಂಡುಕೊಂಡಿರುವ ಬೈಂದೂರಿಗರು ವಿದ್ಯೆ, ಉದ್ಯೋಗ, ವ್ಯವಹಾರದ ಕಾರಣಗಳಿಗಾಗಿ ಬೈಂದೂರಿನ ಹೊರಗಿರುವ ಬೈಂದೂರಿಗರು ಕೂಡ ಮುಂದೊಂದು ದಿನ ಮೂಲಕ್ಕೆ ತುಡಿಯುವರೆ ಬೈಂದೂರು ಅವಕಾಶಗಳ ಹೆಬ್ಬಾಗಿಲು ತೆರೆಯಬೇಕು ಎನ್ನುವ ದೂರದರ್ಶಿತ್ವವು
ಬೈಂದೂರು ಉತ್ಸವದ ಆಂತರ್ಯದಲ್ಲಿದೆ. ಬೈಂದೂರು ಶಾಸಕರ ಆಶಯಕ್ಕೆ ಪೂರಕವಾಗಿ ಎಲ್ಲೆಡೆಯಿಂದ ವ್ಯಕ್ತವಾಗುತ್ತಿರುವ ಅಭೂತಪೂರ್ವ ಸ್ಪಂದನ ಬೈಂದೂರು ಉತ್ಸವದ ಯಶಸ್ಸಿಗಾಗಿ ದಿನರಾತ್ರಿಗಳನ್ನು ಏಕವಾಗಿಸಿ ದುಡಿಯುತ್ತಿರುವವರ ಉತ್ಸಾಹ ಹೆಚ್ಚಿಸುತ್ತಿದೆ. ಬೈಂದೂರಿನ ಸಮೃದ್ಧಿಯ ಹೆಜ್ಜೆಗಳನ್ನು ಬೈಂದೂರು ಉತ್ಸವ ಎನ್ನುವ ಸಂಭ್ರಮದ ಗೆಜ್ಜೆ ಸದಾ ಗೆಲುವಿನೆಡೆಗೆ ನಡೆಸಲಿ. ಬೈಂದೂರು ಉತ್ಸವ ಮುಗಿಯದ ಮಾತಾಗಲಿ, ಮರೆಯದ ಹಾಡಾಗಲಿ. ಬೈಂದೂರು ಸುಖ ಸಮೃದ್ಧಿಯ ನಾಡಾಗಲಿ. ಬೈಂದೂರು ಉತ್ಸವ ಸಂಭ್ರಮದ ಗೆಜ್ಜೆ, ಸಮೃದ್ಧಿಯ ಹೆಜ್ಜೆ.